ಓಂ ಸಹನಾ ಭವತೋ ಸಹನೋ ಭುನಕ್ತೋ ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಯಾಕೆ ಶಾಂತಿ ಮಂತ್ರವನ್ನು ಪಠನೆ ಮಾಡಿದೆ ಅಂತಂದರೆ, ಮೊನ್ನೆ ನಡೆದಂಥ ಕಾಶ್ಮೀರದಲ್ಲಿ ನಡೆದಂಥ ದುರ್ಘಟನೆ ಬಗ್ಗೆ ಇಡೀ ಪ್ರಪಂಚವೇ ಪ್ರತಿಧ್ವನಿಸ್ತಾ ಇದೆ. ಯಾಕೆ ಅಂತಂತಂದರೆ, ಹಿಂದೂ ರಾಷ್ಟ್ರ, ಹಿಂದೂ ದೇಶ, ಎಲ್ಲರನ್ನೂ ಅಪ್ಕೊಳ್ತಕ್ಕಂಥ ದೇಶ, ಯಾರನ್ನೂ ಇಲ್ಲಿ ನಿಷ್ಠೂರ ಮಾಡಲ್ಲ. ಸರ್ವಜನಾಂಗದ ಶಾಂತಿಯ ತೋಟ ಅಂತ ಕರೆದು ಇಲ್ಲೆಲ್ರಿಗೂ ಒಂದು ದಾರಿಯನ್ನು ಹಾಕ್ಕೊಟ್ಟಿದ್ದಾರೆ. ಅದೇನಪ್ಪ ಅಂದರೆ, ಶಾಂತಿ ನೆಮ್ಮದಿಯಿಂದ ಬದುಕಿ ಅಂತ ಒಂದು ದಾರಿ ಹಾಕ್ಕೊಟ್ಟಿದ್ದಾರೆ. ಆದರೆ ವಿನಾಕಾರಣವಾಗಿ ಯಾವುದೇ ತಪ್ಪನ್ನು ಮಾಡದೆ, ಏನೋ ಕಾರಣವಿಲ್ಲದೆ ಪಾಪ 27 ಜನವನ್ನು ಸಾಯಿಸಿದ್ರು. ಆದರೆ ಇಲ್ಲಿ ಮುಖ್ಯವಾಗಿರ್ತಕ್ಕಂತಂದರೆ, ಇಲ್ಲಿ ಮನುಷ್ಯತ್ವಕ್ಕೆ ಬೆಲೆ ಸಿಗಲಿಲ್ಲ. ಸಾಯಿಸೋದೊಂದೇ ಕಾರಣ ಆಯಿತು. ಯಾಕೆ ಹೆಂಗೆ ನಡೀತಾ ಇದೆ? ಚಿಕ್ಕ ಮಕ್ಕಳ ಮೇಲೆ ರೇಪ್ ಮಾಡ್ತಕ್ಕಂಥ ಚಿಕ್ಕ ಮಕ್ಕಳನ್ನು, ವಿನಾಕಾರಣವಾಗಿ ಕಳ್ಳತನ, ಅದ್ರ ಜೊತೆಯಲ್ಲಿ ನಾವು ಗಮನಕ್ಕೆ ತಗೊಳಕ್ಕಾಗದೆ, ನಾವು ಎಕ್ಸ್ಪೆಕ್ಟ್ ಅಂದರೆ ನಾವು ಅದನ್ನು ಊಹೆನೂ ಮಾಡೋಕ್ಕಾಗಲ್ಲ, ಆ ಥರ ಆಗ್ತಕ್ಕಂಥ ಆಕ್ಸಿಡೆಂಟ್ಗಳು, ವಿಶೇಷವಾಗಿರ್ತಕ್ಕಂಥದ್ದು ಆರ್ಥಿಕತೆಯಲ್ಲಿ ಈ ಬೆಲೆಗಳು, ಇವೆಲ್ಲ ಯಾಕೆ ನಡೀತಾ ಇದೆ? ಯಾಕೆಂದರೆ ಇದರಿಂದ ಏನಾಗುತ್ತೆ ಅಂತಂದರೆ, ಬಡವರ ಮೇಲೆ, ಮಧ್ಯಮ ವರ್ಗದ ಮೇಲೆ ತುಂಬ ತೊಂದರೆ ಉಂಟಾಗ್ತಕ್ಕಂಥ ಆಗ್ತಾಯಿದೆ. ಯಾಕೆ ಈ ಥರ ನಡೀತಾ ಇದೆ, ಏನು ಕಾರಣಕ್ಕೆ ನಡೀತಾ ಇದೆ ಅಂತ ನಾವು ತಗೊಂಡಾಗ, ಜ್ಯೋತಿರ್ವಿಜ್ಞಾನದಲ್ಲಿ ಏನು ಹೇಳುತ್ತೆ ಅಂದರೆ, ಒಂದು ಕನ್ಯಾ ರಾಶಿಯಲ್ಲಿ ಕೇತು, ಮೀನ ರಾಶಿಯಲ್ಲಿ ರಾಹು ಮತ್ತು ಶನಿ, ಷಟ್ಕೂಟ ಗ್ರಹಗಳು ಅಂತಾರೆ. ಇದೇ ಮೇ ತಿಂಗಳಲ್ಲಿ 6 ಗ್ರಹಗಳು ಸೇರಿಸ್ತಾ ಇದೆ. ನಮಗೆ ಮ್ಲೇಚ್ಛ ದೇಶ ಅಂತ ಕರೆಯೋದು ಈ ಫಾರಿನ್ ಅಂದರೆ US, ಜಪಾನು, ನಮಗೆ ಕೊರಿಯಾ, ಮತ್ತು ಇರಾನ್, ಇರಾಕು, ಆಫ್ಘಾನಿಸ್ತಾನು, ಇವೆಲ್ಲ ತೋರಿಸ್ತಕ್ಕಂಥ ಅಂದರೆ ರಾಹುಕೇತುಗಳು. ಆ ಥರ ನಾನೊಂದು ರಾತ್ರಿ ನೋಡಿದಾಗ ಒಂದು ಕುಂಡಲಿಯನ್ನು ಹಾಕಿದೆ. ಆ ಸಂದರ್ಭಕ್ಕೆ ವಿನಾಕಾರಣವಾಗಿ ಯಾವುದೇ ತಪ್ಪಿಲ್ಲದೆ ಹೆಂಗಸರನ್ನ, ಮಕ್ಕಳನ್ನು ಬಿಟ್ಟು ಗಂಡಸರನ್ನ ಮಾತ್ರ ನೀನು ಹಿಂದೂನಾ ಅಂತ ಕೇಳಿ ಅವರನ್ನ ಕೊಲೆ ಮಾಡಿದ್ರು. ಕಾರಣ ಏನಾಗುತ್ತೆ ಅಂದರೆ, ಇದಕ್ಕೊಂದು ವೈಜ್ಞಾನಿಕವಾಗಿ ಒಂದು ಕಾರಣ ಬೇಕಲ್ಲ ನಮಗೆ. ಆದ್ರಿಂದ ನೋಡಿ, ಮೀನ ರಾಶಿಗೆ ಯಾವಾಗ ಶನಿವತ್ತು ರಾಹು ಬಂದಾಗ, ಈ ವರ್ಷದಲ್ಲಿ ರವಿಗೆ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥ ರಾಜ ರವಿ ಈ ವರ್ಷ. ಆದ್ದರಿಂದ ವಿಶೇಷವಾಗಿರ್ತಕ್ಕಂಥ ಕಾನೂನುಗಳು ಬರೋದು ಜಾಸ್ತಿ ಇರುತ್ತೆ. ಕಾನೂನುಗಳು ಪರಸ್ಪರವಾಗಿರ್ತಂಥ ದ್ವೇಷ, ಅಸೂಯೆ, ಯುದ್ಧಗಳು ಉಂಟಾಗ್ತಕ್ಕಂಥ ಜಾಸ್ತಿ ಇರುತ್ತೆ. ನಾನು ಹಿಂದಿನ ಸಂಚಿಕೆಯಲ್ಲಿ ನಮ್ಮ ಕರ್ನಾಟಕ ಟಿವಿಯಲ್ಲಿ ಯುಗಾದಿ ಭವಿಷ್ಯವನ್ನು ಮಾಡಬೇಕಾದ್ರೆ ಒಂದು ಮಾತು ಹೇಳಿದೆ. ಈ ಬಾರಿ ಅಮೇರಿಕದ ಅಧ್ಯಕ್ಷರಾದಂಥ ಟ್ರಂಪ್ ಅವರು ಏನಿದ್ದಾರೆ, ಅವರು ಪರಿಪೂರ್ಣ ಸಹಕಾರವನ್ನು ಭಾರತಕ್ಕೆ ಕೊಡ್ತಾ ಇದ್ದಾರೆ. ಜೊತೆಗೆ ಸುಮಾರು ದೇಶಗಳು, ಅದು ಯಾವುದೇ ದೇಶವಾಗಲಿ, ಆದರೆ ಮನುಷ್ಯತ್ವದಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅಯ್ಯೋ, ವಿನಾಕಾರಣವಾಗಿ ಸತ್ತರಲ್ಲ, ವಿನಾಕಾರಣವಾಗಿ ಈ ಥರ ಮಾಡಿದ್ರಲ್ಲ. ಅದನ್ನ ಕಾರಣ ಇದೇ ಮೇ ತಿಂಗಳಲ್ಲಿ ಷಟ್ಕೂಟ ಗ್ರಹಗಳು ಸೇರಿದಾಗ ಈ ಥರ ದಾಳಿಗಳು ಉಂಟಾಗ್ತಕ್ಕಂಥದ್ದು ಆಗುತ್ತೆ. ಅದರಿಂದ ದಯವಿಟ್ಟು ವೀಕ್ಷಕರು, ಏನು ಸಮಸ್ಯೆ ಆಗುತ್ತೆ ಅಂತಂದರೆ, ಹಿಂದುತ್ವ ಜೊತೆಗೆ ನಾವು ಸರ್ವಜನಾಂಗದ ಶಾಂತಿಯ ತೋಟ ಅಂತ ಕರೆದಿವಿ ಭಾರತನ. ಆದ್ದರಿಂದ ಈ ದುರ್ಘಟನೆ ನಡೀಬಾರ್ದಾಗಿತ್ತು. ಆ ದುರ್ಘಟನೆ ನಡೆದು ಹೋಯಿತು. ಕಾರಣ ಯಾಕೆಂದರೆ, ಎಲ್ಲೋ ಪ್ರವಾಸಕ್ಕೆ ಹೋಗಿರ್ತಕ್ಕಂಥ ವೀಕ್ಷಕರು, ಅವ್ರಿಗೆ ಆ ಮನುಷ್ಯತ್ವ ಅಂತಕ್ಕಂಥದ್ದು ಇದ್ದಿದ್ರೆ, ನಮ್ಮ ಹಾಗೆ ಇನ್ನೊಬ್ರು ಅಂತ ತಿಳ್ಕೊಂಡ್ರೆ ಖಂಡಿತ ಹಿಂಸೆಯನ್ನು ಮಾಡಲ್ಲ. ಯಾವಾಗ ನಮ್ಮ ಥರ ಇನ್ನೊಬ್ರು ಇಲ್ಲ, ಏನಾದರೂ ಪರವಾಗಿಲ್ಲ, ಬೇರೆಯವರು ಅಂದಾಗ ಇವೆಲ್ಲ ಬರುತ್ತೆ. ಆದ್ದರಿಂದ ಈ ಗ್ರಹಗತಿಗಳ ಆಧಾರದಲ್ಲಿ ನೋಡಕ್ಕೆ ಹೋದಾಗ, ಇನ್ನು ಮೇ ಜೂನ್ ತಿಂಗಳುಗಳಲ್ಲಿ ಕೆಲವು ದುರ್ಘಟನೆಗಳು ನಡೆಯುತ್ತೆ. ಆ ದುರ್ಘಟನೆಗಳು ಏನಕ್ಕೆ ಅಂತಂತಂದರೆ, ಈ ಥರ ಗ್ರಹ ಸ್ಥಿತಿಗಳು ಬಂದಾಗ ಮನುಷ್ಯತ್ವವನ್ನು ಬಿಟ್ಟು ನಡ್ಕೊಂಡ್ಬಿಡ್ತಾರಂತೆ. ಆದ್ದರಿಂದ ಮೊನ್ನೆ ನಡೆದಕ್ಕಂಥ ಈ ದುರ್ಘಟನೆಯಲ್ಲಿ ಯಾರ್ಯಾರು ಸಾವನ್ನಪ್ಪಿದ್ರೋ, ನಮ್ಮ ಕರ್ನಾಟಕ ಟಿವಿಯ ಪರವಾಗಿ ಕೇಳ್ಕೊತೀನಿ, ಅವರ ಆತ್ಮಗಳಿಗೆ ಶಾಂತಿ ಸಿಗಲಿ, ಮತ್ತು ಈ ಥರ ದುರ್ಘಟನೆಗಳು ನಡೆಯದೇ ಇರಲಿ. ಅದರ ಜೊತೆಯಲ್ಲಿ ಅನ್ಯೋನ್ಯವಾಗಿರ್ತಕ್ಕಂಥ ಸರ್ವಜನಾಂಗ ಶಾಂತಿಯ ತೋಟ. ಅದರಿಂದ ಯಾರು ಇನ್ನೊಬ್ಬರನ್ನು ದೂಷಣೆ ಮಾಡೋದು ಬೇಡ. ಆದರೆ
ನಾವು ಯಾರೋ ಮಾಡಿರೋ ತಪ್ಪಿಗೆ ಇನ್ನೊಬ್ಬರು ದೂಷಣೆ ಮಾಡೋದು ಬೇಡ. ಅದರ ಜೊತೆಯಲ್ಲಿ ದಯವಿಟ್ಟು ಸಮಸ್ತ ಪ್ರಪಂಚದಲ್ಲಿರ್ತಕ್ಕಂಥ ಸಮಸ್ತ ಜನತೆ ಎಲ್ಲರೂ ಕೂಡ ಆ ದೇಶದಿಂದ ಈ ದೇಶ ನಾಶನೆ ಪರಸ್ಪರವಾಗಿ ಸ್ನೇಹಮಯವಾಗಿದ್ದಾಗ ಈ ಯುದ್ಧಗಳು, ಈ ಥರ ದುರ್ಘಟನೆಗಳು ನಡೆಯಲ್ಲ. ಆದರೆ ಯಾರೋ ಮಾಡೋ ತಪ್ಪಿಗೆ ಏನಾಗುತ್ತೆ, ಎಲ್ರಿಗೂ ಕೆಟ್ಟ ಹೆಸರು ಬರುತ್ತೆ. ಆದ್ದರಿಂದ ಇಂಥ ದುರ್ಘಟನೆ ಮತ್ತೆ ಭರತಖಂಡದಲ್ಲಿ ನಡೆಯೋದು ಬೇಡ. ಅದೇ ರೀತಿಯಾಗಿ ಪ್ರತಿಯೊಬ್ಬನಿಗೂ ದೈವ ಪ್ರಾಣವನ್ನ ತೆಗೆಯುವಂಥ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ. ಇದು ನಾಚಿಕೆಗೆ ಇಡ್ತಾನ. ಪ್ರಾಣವನ್ನು ತೆಗೆಯೋ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ. ಆದರೆ ದಯವಿಟ್ಟು ಸಮಸ್ತ ಭರತಖಂಡದಲ್ಲಿ ಪ್ರಪಂಚದಲ್ಲಿ ಈ ಥರ ಯಾವುದೇ ರೀತಿಯಂಥ ದುರ್ಘಟನೆ ನಡೆಯೋದು ಬೇಡ. ಅದರ ಜೊತೆಯಲ್ಲಿ ಎಲ್ಲರೂ ಕೂಡ ಮೃತ್ಯುಂಜಯನ ಪ್ರಾರ್ಥನೆ ಮಾಡೋಣ. ಯಾಕೆಂತಂದ್ರೆ ಪ್ರತಿಯೊಬ್ಬರು ಜೀವಕ್ಕೂ ಒಂದು ಬೆಲೆ ಇದೆ, ಪ್ರತಿಯೊಂದು ಜೀವಕ್ಕೂ ಬೆಲೆ ಇದೆ. ಅದು ಯಾವ ಜಾತಿ ಅಂತ ಬೇಡ, ನಮಗೆ ಯಾವ ಜಾತಿ ಯಾವ ಇದು ಅಂತ ಬೇಡ, ಪ್ರತಿಯೊಬ್ಬರು ಜೀವಕ್ಕೂ ಬೆಲೆ ಇದೆ. ಆ ಜೀವ ಅಂತಕ್ಕಂಥ ಒಂದು ಬಾರಿ ಹೋದ್ಮೇಲೆ ಮತ್ತೆ ಕೊಡ್ಲಿ ಶಕ್ತಿ ಯಾರಿಗೂ ಇಲ್ಲ. ದುಡುಕಿ ಕೋಪಕ್ಕೆ ಕೈ ಕೊಟ್ಟು ಯಾವುದೋ ಒಂದು ದ್ವೇಷಕ್ಕೋ ಯಾವುದೋ ಒಂದು ಅಸಹ್ಯಕ್ಕೆ 27 ಜನ ಕೊಂದು ಬಿಟ್ರು. ಆದರೆ ಪ್ರಾಣವನ್ನು ತೆಗೆದ್ರು, ಆದರೆ ಪ್ರಾಣವನ್ನು ಕೊಡೋ ಶಕ್ತಿ ಇದೆಯಾ? ಖಂಡಿತ ಇಲ್ಲ. ಅದರಿಂದ ದಯವಿಟ್ಟು ಭರತಖಂಡದಲ್ಲಿ ಶಾಂತಿ ನೆಮ್ಮದಿ ಉಂಟಾಗಲಿ, ಮತ್ತೆ ಇಂಥ ದುರ್ಘಟನೆ ನಡೀದೇ ಇರಲಿ. ಅದ್ರ ಜೊತೆ ಎಲ್ರಿಗೂ ಕೂಡ ಆ ಭಗವಂತನ ಅಂತ ಪರಮಾತ್ಮ ಸದ್ಬುದ್ಧಿ ಸದ್ಜ್ಞಾನವನ್ನು ಕೊಡಲಿ, ದ್ವೇಷ ಹಸಿವುಗಳು ಕಡಿಮೆ ಆಗಲಿ. ಎಲ್ಲರೂ ಕೂಡ ಈ ಥರ ದುರ್ಘಟನೆ ನಡೆದೇ ಆ ಮೃತ ಹೊಂದಿರತಕ್ಕಂಥ ಆತ್ಮಗಳಿಗೆ ಮೋಕ್ಷ ಪ್ರಾಪ್ತಿ ಆಗಲಿ, ಆ ಮೃತ ಕುಟುಂಬಗಳಿಗೆ ಆ ನೋವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತಾ ಎಲ್ಲರೂ ಕೂಡ ಮೃತ್ಯುಂಜಯನ ಪ್ರಾರ್ಥನೆ ಮಾಡೋಣ. ಆ ಮೃತ್ಯುಂಜಯನಿಂದ ಮತ್ತೆ ಇತ್ತು ದುರ್ಘಟನೆ ಬೇಡ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧ್ಯಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತೋ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮುಂದಕ್ಕೆ ಎಲ್ರಿಗೂ ಕೂಡ ಸದ್ಬುದ್ಧಿ ಕೊಡಲಿ ದೇವರು. ಈ ರೀತಿ ದುರ್ಘಟನೆ ನಡೆಯೋದು ಬೇಡ. ಎಲ್ಲರೂ ಕೂಡ ಸುಖವಾಗಿರಿ, ಸಂತೋಷವಾಗಿರಿ, ದ್ವೇಷ ಸಾಧಿಸೋದು ಬೇಡ. ಅದರ ಜೊತೆಯಲ್ಲಿ ಇಂಥರ ದುರ್ಘಟನೆ ನಡೀದೇ ಇರಲಿ, ಎಲ್ರಿಗೂ ಭಗವಂತ ಸದ್ಬುದ್ಧಿ ಜ್ಞಾನ ಕೊಡಲಿ ಅಂತ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಬೆಂಗಳೂರಿನ ಬೆಸ್ಟ್ ನೀಟ್ ಕೋಚಿಂಗ್ ಅಕಾಡೆಮಿ ಅಂದ್ರೆ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ. ನೀಟ್ ಕ್ರಾಶ್ ಕೋರ್ಸ್ ಅಂಡ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಅಡ್ಮಿಷನ್ ಪ್ರಾರಂಭ. ಈ ಕೂಡಲೇ ಸಂಪರ್ಕಿಸಿ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.